ಕರಿಯಪ್ಪನವ್ರು ಮಾಡಿದ ತ್ಯಾಗಕ್ಕೆ ನಾವೆಲ್ಲ ಸೇರಿ ಅವರ ಸ್ಮರಿಸ್ಕೊಂಡು ಋಣವನ್ನ ತೀರಿಸುವಂತ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಇದೊಂದು ನನಗೆ ಸ್ವಲ್ಪ ಭಯ, ಈ ಜಾಗನೂ ಅಕ್ವಿಷನ್ ಆಗ್ಬಿಡ್ತದೇನೋ ಅಂತ ಭಯ ಆಯ್ತು. ಅದಕ್ಕೆ ನಾನು ಶ್ರೀಕಂಠು ನಾವೆಲ್ಲ ಮಾತಾಡ್ಕೊಂಡು ಇದನ್ನ ಸುಮ್ಮನೆ ಬಿಡೋದು ಬೇಡ, ಒಂದು ಸ್ಕೂಲ್ ಆರು ಕಟ್ಟಬೇಕು, ಇಲ್ಲ ಇನ್ನೇನಾದ್ರು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಅಗ್ರಿಕಲ್ಚರ್ ಕಾಲೇಜ್ಗೆ ಇದಕ್ಕೆ ಮಾಡಿದ್ರು. ಹಿಂದೆ RSS ಅವರು ನಾನು ಸರಿಯಾಗಿ ಉಪಯೋಗಿಸುತ್ತಿರಲಿಲ್ಲ. ಡಿ ಲಿಂಗೇಗೌಡರ ಕಾಲದಿಂದ ನಾನು ಹೇಳ್ತಾ ಇದ್ದೀನಿ, ಚನ್ನಬಸವೇಗೌಡರ ಕಾಲದಿಂದ ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಹೇಳೋದು ಬೇಡ, ಸರಿಯಾಗಿ ಅವರನ್ನ ಉಪಯೋಗಿಸ್ಕೊತಿಲ್ಲ. ಹಾಗೂ ಕೂಡ ಹೇಳಿದೆ. ಆಗ ಚನ್ನಬಸವೇಗೌಡರು ಎಲ್ಲ ನನ್ನ ಹತ್ರ ಬಂದ್ರೆ ಅವತ್ತೇ ನರ್ಸಿಂಗ್ ಕಾಲೇಜ್ ಆಗೋಯ್ತು. ಕುರ್ಸ್ವಾಮಿಗೌಡರು ಹೇಳಿದ್ರು, ಹೋಗಿ ನಿಮ್ MLA ಭೇಟಿ ಮಾಡಿದ್ರೆ ಅವ್ರು ನನ್ನ ಹತ್ರ ಭೇಟಿ ಮಾಡಕ್ಕೆ ಅವ್ರಿಗೆ ಅವಮಾನ, ಆ ರೀತಿ ಆಗ್ತಿತ್ತು. ಇರ್ಲಿ, ಅದನ್ನೆಲ್ಲ ಹಳೇದೆಲ್ಲ ಮಾತಾಡ್ಕೊಂಡು ಏನ್ ಟೈಮ್ ವೇಸ್ಟ್ ಇಲ್ಲ. ಈ ಮುಂದಕ್ಕೆ ಹೋಗ್ಬೇಕು. ಈ ಜಿಲ್ಲೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಈಗ ಇದು ನಿಮ್ಮ ಇದಕ್ಕೆ ಹೊಸ ರೂಪ ಕೊಟ್ಟಿದ್ದೀವಿ. ಏನ್ ಈ ಜಿಲ್ಲೆ ಹೆಸರಿಟ್ಟದಕ್ಕೆ ಏನ್ ಬದಲಾವಣೆ ಆಗ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ಲರೂ ಕೂಡ ಇದು ತಮ್ಗೆಲ್ಲ ಅರ್ಥ ಆಗ್ತಾ ಇದೆ. ಬಹಳ ಜನ ಟೀಕೆ ವಿವಿಧ ರೀತಿ ಮಾಡ್ತಾ ಇದಾರೆ. ನನಗೆ ಅವ್ರು ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಈಗಾಗಲೇ ನಮ್ಮ MLA ಅವರು ಹೇಳಿದ್ರು, 1,000 ಕೋಟಿಯಷ್ಟು ಹಣ ಈಗಾಗಲೇ ನಮ್ಮ ಇಕ್ಬಾಲ್ MLA ಆದ್ಮೇಲೆ ಈ ರಾಮನಗರ ಕ್ಷೇತ್ರಕ್ಕೆ ಬಂದಿದೆ. ಇದೇನು ಸುಮ್ಮನೆ ಏನಿಲ್ಲ, ಪಟ್ಟಿ ಬೇಕಾದ್ರೆ ಅವರು ಬಿಡುಗಡೆ ಮಾಡ್ತಾರೆ. ನಾನೇ ನನ್ನ ಇರಿಗೇಷನ್ ಅಲ್ಲೇ ಹೆಚ್ಚು ಕಮ್ಮಿ 300ಕ್ಕೂ ಹೆಚ್ಚಷ್ಟು ಕೋಟಿ ರೂಪಾಯಿಗಳನ್ನ ವಿವಿಧಕ್ಕೆ ನಾನು ಕೊಟ್ಟಿದ್ದೀನಿ. ಯಾವ ದೊಡ್ಡ ಡ್ಯಾಮ್ ಇಲ್ಲದೆ ಹೋದ್ರು ಕೂಡ ನಾನು ಇರ್ಲಿ ಅಂತೇಳಿ 300 ಕೋಟಿಯಷ್ಟು ಬರೀ ನಮಗೆ ಇರಿಗೇಷನ್ ಇಲಾಖೆಲೆ ಕೆರೆಗಳು ತುಂಬಿಸೋದು, ರಾಮನಗರ ಟೌನ್ ಅಲ್ಲಿ ಇದನ್ನ ಏನಪ್ಪ ಅದೇನೇ ಇದು ನದಿ ಪಕ್ಕ ಮಾಡಿದೀವಿ, ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಅದಕ್ಕೆಲ್ಲ ಮಾಡಿಸಿದ್ದೀವಿ. ಇನ್ನ ಯೂನಿವರ್ಸಿಟಿನೂ ನಿಂತೋಗಿತ್ತು, ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಅದಕ್ಕೂ ನಾನೇ ಬೇಕಾದವ್ರನ್ನ ವೈಸ್ ಚಾನ್ಸಲರ್ ಮಾಡಿ ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಒಟ್ಟಾರೆ ನಾನು ಬರೀ ಆರೋಳಿದ್ ಮಾತಾಡ್ತಾ ಇಲ್ಲ, ಕ್ಷೇತ್ರದ್ದು. ಈಗ ನಮ್ಮ RS ಅವರು ಒಂದು ದೊಡ್ಡ ತೀರ್ಮಾನ ಮಾಡಿದ್ದಾರೆ. ಒಳ್ಳೆ ಬಿಲ್ಡಿಂಗ್ ಬಂದಿದೆ. ಬಿಲ್ಡಿಂಗ್ ಅಲ್ಲೂ ಕೂಡ ಸ್ವಲ್ಪ ಹಿಂದಕ್ಕೆ ಹಾಕ್ಸ್ತಾ ಇದೆ, ಇದನ್ನು ಕೂಡ ಬರ್ತಾ ಇದೆ. RS ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಪೀಸ್ ಮಿಲ್ ಮಾಡಕ್ ಹೋಗ್ಬೇಡಿ. ಈ ಜಾಗನ ಒಂದೇ ಸತಿ ಒಂದು ಹಾಸ್ಟೆಲ್ ಎಮರ್ಜೆನ್ಸಿ ಒಂದು 500 ಜನಕ್ಕೆ ಹಾಸ್ಟೆಲ್ಗೆ ಈಗ ಪ್ಲಾನ್ ಹಾಕೋಬಿಡ್ಬೇಕು. ಪ್ಲಾನ್ ಹಾಕಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಎರಡೂ ಕೂಡ ಒಟ್ಟಿಗೆ ಆಗ್ಬೇಕು. ನಿಮ್ಗೆ ಸಾಲ ಕೊಡೋರಿಲ್ಲ ಅಂದ್ರೆ ನಾನು ಸಾಲ ಕೊಡ್ತೀನಿ ಬ್ಯಾಂಕಲ್ಲಿ. ತಲೆ ಕೆಟ್ಟು ಬಾಡಿಗೆಗೂ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಿ ಸಾಲ ಕೊಡ್ತಾರೆ. ಯಾಕೆಂದ್ರೆ ಒಂದೊಂದು ವರ್ಷ ಡಿಲೇ ಆಗ್ತಿದ್ದಂಗೆ ಡೊನೇಷನ್ ನೆಕ್ಸ್ಟ್ ಮಾಡೋಣ, ಡೊನೇಷನ್ ಬರ್ತದೆ. ಈಗ ನೆಕ್ಸ್ಟ್ ನೀವು ಪ್ಲಾನ್ ಹಾಕ್ಬಿಟ್ಟು ಸುಮ್ಮನೆ ಅರ್ಧ ಮಾಡಕ್ ಹೋಗ್ಬಿಡಿ. ಒಂದೇ ಸತಿ ಕನ್ಸ್ಟ್ರಕ್ಷನ್, ಯಾಕೆಂದ್ರೆ ಒಂದ್ಸತಿ ಆಗ್ಬಿಡ್ಬೇಕು. ಬೇಕಾದ್ರೆ ಇಂಟೀರಿಯರ್ ಲೇಟಾಗಿ ಮಾಡ್ಕೊಳ್ಳಿ, ಸ್ಟೇಜ್ ಬೈ ಸ್ಟೇಜ್ ಬಿದ್ದಕ್ಕೆ. ಬಿಲ್ಡಿಂಗ್ ಕಂಪ್ಲೀಟ್ ಬರಬೇಕು. ನಾವು ಬರ್ಬೇಕಾದ್ರೆ ನಾವೆಲ್ಲ ಹೇಳಿದೀವಿ ಆರ್ಕಿಟೆಕ್ಟ್ಗೆ ಇಲ್ಲೇನೇನು ಬದಲಾವಣೆ ತರಬೇಕು ಅಂತ. ನಾನು ಸುರೇಶು ಗಾಡಿ ಬರ್ಬೇಕಾದ್ರೆ ಆರ್ಕಿಟೆಕ್ಟ್ ಕುಂಡಿಸ್ಕೊಂಡು ಗಾಡಿ ಇದನ್ನ ಕಿಟಕಿಗಳೆಲ್ಲ ಹಿಂಗೆ ಇಷ್ಟಾಗಲ ಇರಬೇಕು ಏನು ಅಂತ ಡಿಸ್ಕಸ್ ಮಾಡಿದೀವಿ. ಸೊ ಅವೆಲ್ಲ ಮಾಡ್ತೀವಿ. ಯಾಕೆಂದ್ರೆ ಮಕ್ಕಳನ್ನ ಬೇರೆ ಕ್ಯಾಂಪಸ್ ಅಲ್ಲಿ ಇಡೋದು ಸರಿ ಇಲ್ಲ. ಇಲ್ಲೇ ಒಳಗಡೆ ನಾವು ಇದನ್ನ ಹಾಸ್ಟೆಲ್ ಇಡಬೇಕು. ಈ ಹೆಸರಿನ ಬಗ್ಗೆ ಸ್ವಲ್ಪ ಏನಂತ ವಿಚಾರ ಇದೆ, ನಾನು ಪಬ್ಲಿಕ್ ಅಲ್ಲಿ ಇದನ್ನ ಮಾತಾಡಕ್ ಹೋಗುದಿಲ್ಲ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇದು ನಿಮ್ ಕೆಲಸ ಅಲ್ಲ, ಇದು ನನ್ನ ಕೆಲಸ, ನಮ್ಮ ಕೆಲಸ. ಸರಿ ಒಟ್ಟಿಗೆ ಮಾಡೋಣ. ಇದು ಆಗ್ಲಿ, ಆದಷ್ಟು ಜಲ್ದಿ ಈ ಕೆಲಸ ಆಗ್ಲಿ. ಏನೇ ಆದ್ರೂ ನಿಮ್ಗೆ ಬೇಕಿದಕ್ಕೆ ದುಡ್ಡಿಲ್ಲದೆ ಏನ್ ಕೆಲಸ ಆಗುದಿಲ್ಲ. ಬಟ್ ಶ್ರಮ ಇಲ್ಲದೆ ಫಲ ಅಂತೂ ಸಿಗುದಿಲ್ಲ. ಒಳ್ಳೆ ತೀರ್ಮಾನ ಆಗಿದೆ. ಈ ರೋಡ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ರೋಡ್ಗೆ ಜಮೀನು ರೋಡ್ಗೆ ಇದನ್ನ ನಿಮ್ಮ ಆಸ್ತಿ ಬೆಲೆ ಜಾಸ್ತಿ ಆಗ್ಬೇಕಾದ್ರೆ ಈ ರೋಡ್ ಕನಿಷ್ಠ 60 ಅಡಿ ಆದ್ರೆ ಮಾತ್ರ ನಿಮ್ ಆಸ್ತಿಗಳಿಗೆಲ್ಲ ಒಳ್ಳೆ ಬೆಲೆ ಸಿಗ್ತದೆ. PW ಅವ್ರಿಗೆ ಹೇಳ್ತೀನಿ ನಾನು, ಅದನ್ನೆಲ್ಲ ಮುಂದಕ್ಕೆ ರೋಡ್ ವೈಡ್ನಿಂಗ್ಗೆ ನೀವೆಲ್ಲ ಸಹಕಾರ ಕೊಡಿ. ಆಮೇಲೆ ಆರ್ವಳ್ಳಿ ಟು ಮಡವಾಡಿ ಆ ರೋಡ್ ಕೂಡ ಇನ್ನ ಸ್ವಲ್ಪ ಅಗಲಾಗಿದೆ. ಆಗ ಅದು ಡಬಲ್ ರೋಡ್ ಆದಾಗ ಮಾತ್ರ ಆ ಆಸ್ತಿಗೂ ಕೂಡ ಎಲ್ಲರ ಆಸ್ತಿಗೂ ಕೂಡ ಜಾಸ್ತಿ ಬೆಲೆ ಸಿಗ್ತದೆ. ಇದಕ್ಕೆ ನೀವೆಲ್ಲ ಕೂಡ ಸಹಕಾರ ಕೊಡಿ. ನನ್ಗೆಲ್ಲ ಅನುಕೂಲ, ನಿಮ್ಗೆ ಅನುಕೂಲ. ಅದು ಸುಮ್ಮನೆ ಮುಂದಕ್ಕೆ ಬಂದ್ಬಿಟ್ಟು ಅದೆಲ್ಲ ಏನು ಪ್ರಯೋಜನ. ಈಗ ನಾವು ಕನಕಪುರ ರೋಡ್ ಹೊಡೆದಕ್ಕೆ, ಕೋಡಳ್ಳಿ ರೋಡ್ ಹೊಡೆದಿದೀವಿ, ಆರ್ವಳ್ಳಿ ರೋಡ್ ಹೊಡೆದಿದೀವಿ, ಸಾತ್ತೂರು ರೋಡ್ ಹೊಡೆದಿದೀವಿ, ದೊಡ್ಡಹಳ್ಳಿ ರೋಡ್ ಹೊಡೆದಿದೀವಿ. ಹೊಡೆದಕ್ಕೆ ಎಷ್ಟು ಅನುಕೂಲ ಆಗಿದೆ ಅದೆಲ್ಲ ಹೇಳ್ತಾ ಇದ್ದಾರೆ. 50 ಲಕ್ಷ 60 ಲಕ್ಷ ಹೇಳ್ತಾ ಇದ್ದಾರೆ ನಮ್ಮ ಹಳ್ಳಿಗಳ ಕಡೆಯಿಂದ. ಹಂಗಿದೆ. ಇನ್ನ ಹೊಡಿಸ್ತಾರ ನೀನು ಎದುರ್ಕೊಂಡಿದ್ಯಾ ಓಟ್ಗೆ ಸಿಂಧು ಆದಾಗ ಆಗ್ತಾ ಇದ್ದೀನಿ. ನೀನು ಹೊಡೆದ್ ಬಿಸಾಕು ಸುಮ್ಮನೆ. ಆಮೇಲೆ ಬೈಕೊಡಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಜನಕ್ಕೆ ಅನುಕೂಲ ಆಗ್ಬೇಕು. ಕರೆಕ್ಟ್ ಆಗಲ್ರಿ?
ಈಗ ಮೊದಲು ಎಲ್ಲ ಗಾಡಿಗಳೆಲ್ಲ ಹಂಗೆ ಹೊಂಟೈತೆ, ವ್ಯಾಪಾರ ಎಲ್ಲ ನಿಂತೋಗ್ತಾವೆ ಈಗೇನೆ. ಅಲ್ಲ ಓಟ್ ಅಲ್ಲ, ಬೆಲೆನೂ ಜಾಸ್ತಿ ಆಯ್ತದೆ, ವ್ಯವಹಾರನೂ ಜಾಸ್ತಿ ಆಯ್ತದೆ, ಮುಂದಕ್ಕೆ ಆಯ್ತದೆ, ಅನುಕೂಲ ಆಗ್ತದೆ, ಎಲ್ಲ ಆಗ್ಬೇಕೆಲ್ಲ ಮಾಡ್ಬೇಕು. ಅವೆಲ್ಲ 500 ಓಟ್ಗೆ ಹೋದ್ರೆ 5,000 ಓಟ್ ತಗೋಬೇಕಾಯ್ತದೆ ಎಲ್ಲ. ಅದಿರ್ಲಿ, ನೆಕ್ಸ್ಟ್ ಈಗಿಂದನೇ ರೆಡಿಯಾಗಿ ತಿರ್ಗಾ ಎಲೆಕ್ಷನ್ ಇರೋದು ನಾನೇನೆ, ಅವನೆಲ್ಲ ಎಲೆಕ್ಷನ್ ಇರೋದು, ಅದನ್ನು ಸ್ವಲ್ಪ ಇಷ್ಟೇ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ಈ ಸಂಸ್ಥೆ ಕೂಡ ತಾವೆಲ್ಲ ಸಹಕಾರ ಕೊಡಬೇಕು. ಇದು ನಿಮ್ಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಈ ಸಂಸ್ಥೆ ಆಗ್ತಾ ಇದೆ. ಇದೆಲ್ಲ ಒಳ್ಳೆ ಬಿಲ್ಡಿಂಗ್ ಆಗಲಿ. ಕರಿಯಪ್ಪನವ್ರು ಯಾವ್ದೋ ಕಾಲದಲ್ಲಿ ಜಮೀನು ಇಟ್ಟಿದ್ರು, ನನಗೆ ಇದು ಮುಂದಕ್ಕೆ ಏನೇನೋ ಆಗ್ತದಿಲ್ಲ, ಇದನ್ನೆಲ್ಲ ನನಗೆ ಹೇಳೋದು ಈ ಪ್ರೆಸ್ ಒಂದಕ್ಕೆ ಹೇಳಿ ಬರೀತಾರೆ. ನಾನು ಅದೆಲ್ಲ ಶಿವನಹಳ್ಳಿಲಿ ಈ ಬೆಂಗಳೂರು ಸೌತ್ ಡಿಸ್ಟಿಕ್ ಒಂದು ಸುಮ್ಮನೆ ಮಾತಾಡ್ಬಿಟ್ಟೆ, ಏನ್ ಬರ್ಬಿಟ್ಟು ಕೊನೆಗೆ ನಮ್ಗೇನು ಬಳ್ದಾಕ್ಬಿಟ್ರು ಪ್ರೆಸ್ ಅವರು, ರಾಮನಗರದವರು ಎಲ್ಲ ಸೇರಿ ಏನೋ ಅವ್ರ ಹೆಸರು ಕಿತ್ಕೊಂಡ್ರೆ. ನಾನು ಯಾರ ಹೆಸರು ಕಿತ್ಕೊಳ್ಳಿಲ್ಲ, ನಮ್ಗಿರೋ ಹೆಸರನ್ನ ಉಳಿಸ್ಕೊಂಡಿದೀವಿ ಅಷ್ಟೇ. ನಾವೆಲ್ಲ ಕಿತ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಈ ರಾಮನಗರ ಹೆಡ್ ಕ್ವಾರ್ಟರ್ಸ್ ಇರುವುದಿಲ್ವೇ, ರಾಮನಗರ ಹೆಸರು ಬದಲಾವಣೆ ಮಾಡಿದ್ದೇವೆ. ನಮ್ ಜಿಲ್ಲೆ ಏನಿತ್ತು ಅದು. ಈಗ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ. ಏನ್ ಜಿಲ್ಲಾ ಪಂಚಾಯತಿ ಮೆಂಬರು ನಾನು ಗ್ರಾಮಾಂತರ ಆಗಿದೆ. ಈಗ ಸುರೇಶ್ ಮಿಲ್ಕ್ ಯೂನಿಯನ್ ಡೈರೆಕ್ಟರ್ ಆಗವ್ರೆ, ಅಧ್ಯಕ್ಷರಾಗವ್ರೆ. ಬೆಂಗಳೂರು ಮಿಲ್ಕ್ ಯೂನಿಯನ್ ಆಗಿದೆ, ರಾಮನಗರಕ್ಕೆ ಆಗಿದ್ದಾರೆ ಅವರು. ಬೆಂಗಳೂರು ಪಾರ್ಲಿಮೆಂಟ್ ಕ್ಷೇತ್ರ ಏನ್ಕ್ಕೆ ಅವ್ರ ಹೆಸರು ಕನಕಪುರದಲ್ಲೇ ಮಡಿಬೋದಾಯ್ತಾ? ನಾವೇ ಕನಕಪುರ ಬಿಟ್ಬಿಟ್ಟಾಗ ನಾವು ಕನಕಪುರದಲ್ಲೇ ಇರ್ಬೇಕು ಅಂತ ಕೇಳ್ಬೇಕಾಯ್ತಲ್ಲ. ನಾವೇ ಬಿಟ್ಟು ಆಯ್ತು, ಕನಕಪುರ ಇದ್ದವರು ಚಿಂತೆ ಇಲ್ಲ, ನಮ್ಮ ಸ್ವಾಭಿಮಾನ ಉಳ್ಳಿ, ನಮ್ಮ ಆಸ್ತಿಗಳು ನಮ್ಮ ಜನರಿಗೆ ಮುಂದೆ ಪೀಳಿಗೆಗೆಲ್ಲ. ಈಗ ಎಲ್ಲಿ ಹೋದ್ರು ಅಮೆರಿಕ ಅಂತ ಹೇಳ್ತಾರೆ. ಅಮೆರಿಕ ಎಷ್ಟು ದೊಡ್ಡದಿದೆ, ನಮ್ಮ ರಾಜ್ಯದಿಂದ 2-3 ಇದೆ, ಆದ್ರೂ ಅಮೆರಿಕ ಅಂತ ಹೇಳ್ತಾರೆ. ಹಂಗೆ ಬೆಲ್ಲೋದು ಬೆಂಗಳೂರು ಜಿಲ್ಲೆಯವರು ಅಂತ ನಮ್ಗೆಲ್ಲ ಹೆಸರು ಇರಬೇಕು. ಅದಕ್ಕೆ ಕಷ್ಟಪಟ್ಟು ಅವರೆಲ್ಲ ಬೇಕಾದಷ್ಟು ಟೀಕೆ ಮಾಡಿದ್ರು, ಬಿಡೋದೆಲ್ಲ ಏನೇನ್ ಬೇಕೋ ಎಲ್ಲ ಕುತಂತ್ರ ನಡೆಸಿದ್ರು. ಆದ್ರೆ ನಿಮ್ ಶಕ್ತಿ ನನ್ನ ಮೇಲೆ ಇದೆಯಲ್ಲ, ನಿಮ್ ಆಶೀರ್ವಾದ ಇದೆಯಲ್ಲ. ಸೊ ಈ ನಮ್ಮ RES ಸಂಸ್ಥೆಯ ಮೊದಲನೇ, ಇವ್ರು ಹೇಳ್ದಂಗೆ ಮೊದಲನೆಯ ಅಗ್ರಿಕಲ್ಚರ್ ಕಾಲೇಜು ಬೆಂಗಳೂರು ದಕ್ಷಿಣ ಜಿಲ್ಲೆಲೇ ಇದೆ. ಇಲ್ಲೇ ಬಂದು ವಿದ್ಯಾಭ್ಯಾಸ, ಬೆಂಗಳೂರಲ್ಲಿ ಬರೋರು ಇಲ್ಲೇ ಬಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ಬೇಕು. ಆ ರೀತಿ ನೀವೆಲ್ಲ ದಯವಿಟ್ಟು ರೋಡ್ಗೆ ಗಿಡಿಗೆ ಎಂಟ್ರೆನ್ಸ್ ಬಂದಾಗ ಸ್ವಲ್ಪ ಸಹಕಾರ ಕೊಡಿ. ಎಲ್ಲರಿಗೂ ನಮಸ್ಕಾರ.